ಯಾರ್ಯಾರೆಲ್ಲ ಮೊಬೈಲ್ ಫೋನನ್ನು ಬಳಸ್ತೀರಾ? ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಈ ಒಂದು ಗುಡ್ ನ್ಯೂಸನ್ನು ಭಾರತ ಸರ್ಕಾರನೇ ಕೊಟ್ಟಿರೋ ಅಂಥದ್ದು. ನನ್ನ ಬಳಿ ಕೂಡ ಫೋನ್ ಇದೆ, ನಿಮ್ಮ ಬಳಿ ಕೂಡ ಫೋನ್ ಇದೆ ಅಂದರೆ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಫೋನ್ ಇದೆ ಅಂತಲೇ ಅರ್ಥ. ಯಾರೇ ಆಗಿರಲಿ, ಇವಾಗ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಮೊಬೈಲ್ ಫೋನನ್ನು ಬಳಸ್ತಾರೆ. ಹಾಗಾಗಿ ಮೊಬೈಲ್ ಫೋನ್ ಬಳಸುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಮೋದಿ ಸರ್ಕಾರ ಕೊಟ್ಟಿರೋ ಅಂಥದ್ದು. ಅದು ಮೊಬೈಲ್ ಇದೆ ಅಂತ ಅಂದರೆ ಸಿಮ್ ಕಾರ್ಡ್ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಆ ಸಿಮ್ ಕಾರ್ಡ್ ಇದೆ ಅಂತಂದರೆ ರೀಚಾರ್ಜ್ ಮಾಡಿಸ್ಬೇಕು ಅಲ್ವಾ. ಅದ್ರ ಕುರಿತಾಗಿಯೇ ಈ ಒಂದು ವಿಡಿಯೋ ಇರೋ ಅಂಥದ್ದು. ಎಲ್ರಿಗೂ ಕೂಡ ನಮಸ್ತೆ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಆದರೆ ಯಾರೂ ಕೂಡ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಲೇ ವಿಡಿಯೋನ ನೋಡಿ, ಆವಾಗ ಮಾತ್ರ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗೋ ಅಂಥದ್ದು. ಇವರೆಗೂ ಏನಾದರೂ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸೊ ದಟ್ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ನಿಮಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಕೊಡೋದಕ್ಕೆ. ಸರಿ ಸ್ನೇಹಿತರೆ, ನಾನಿನ್ನು ತಡ ಮಾಡೋದಿಲ್ಲ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ಅಲ್ವಾ. ಯಾರು ಫೋನ್ ಬಳಸೋದಿಲ್ಲ ಹೇಳ್ರಿ? ಎಲ್ಲರೂ ಕೂಡ ಬಳಸ್ತಾರೆ. ಫೋನ್ ಇಲ್ದಲೆ ಅಂತೂ ಯಾರು ಕೂಡ ಇರೋದಿಲ್ಲ. ಇವನ್ ಕೆಲಸ ಮಾಡ್ತಿದ್ರು ಕೂಡ ಫೋನ್ ಅನ್ನೋವಂಥದ್ದು ಇರಲೇಬೇಕು. ಆ ಥರ ಮೊಬೈಲ್ಗೆ ಅಡಿಕ್ಟ್ ಆಗೋಗ್ಬಿಟ್ಟಿದ್ದಾರೆ. ಅಂದರೆ ಅದೊಂದು ಅವಶ್ಯಕತೆ, ತುಂಬಾ ಅವಶ್ಯಕತೆ ಇರೋವಂತಹ ಒಂದು ವಸ್ತು ಅಂತಲೇ ಹೇಳಬಹುದು ಮೊಬೈಲ್ ಫೋನನ್ನು. ಹಾಗಾಗಿ ಮೊಬೈಲ್ ಫೋನನ್ನು ನಾವು ಬಳಸ್ತಾ ಇರ್ತೀರಿ ಅಂತ ಅಂದರೆ ಸಿಮ್ ಕಾರ್ಡ್ ಕೂಡ ಕಂಪಲ್ಸರಿ. ಸಿಮ್ ಕಾರ್ಡ್ ಕೂಡ ಬಳಸ್ತಾನೆ ಇರ್ತೀರಿ ಅಂತ ಯಾರೇ ಆಗಿರಲಿ ಸಿಮ್ ಕಾರ್ಡ್ ಕೂಡ ಬಳಸ್ತಾ ಇರ್ತಾರೆ. ಆದರೆ ಇವಾಗ ಏನು ಮಾಡ್ತಾ ಇದ್ದಾರೆ, ರೀಚಾರ್ಜ್ ಪ್ಲಾನ್ ಅಂತ ಬಂತು ಅಂದರೆ ನಮ್ಮ ಭಾರತದಲ್ಲಿರುವಂತಹ ಸಿಮ್ ಕಾರ್ಡ್ ಕಂಪನಿಗಳು ಏನಿದ್ದಾವೆ ಅಂದರೆ ಅದರಲ್ಲೂ ಕೂಡ ತುಂಬಾ ಪ್ರಾಮುಖ್ಯತೆ ಹೊಂದಿರುವಂಥದ್ದು, ತುಂಬಾ ಜನ ಅಂದರೆ ತುಂಬಾ ಗ್ರಾಹಕರನ್ನು ಹೊಂದಿರುವಂತಹ ಟೆಲಿಕಾಂ ಕಂಪ್ನಿಗಳು ಅಂತ ಅಂದರೆ ಜಿಯೋ ಆಗಿರ್ಬೋದು, ಏರ್ಟೆಲ್, ಇವರೆಲ್ಲ ಏನು ಮಾಡ್ತಿದ್ದಾರೆ, ರೀಚಾರ್ಜ್ ಪ್ಲಾನ್ ಅಂತ ತಗೊಂಡ್ರೆ ತುಂಬಾ ಹಣವನ್ನು ಇಟ್ಟಿರ್ತಾರೆ ರೀಚಾರ್ಜ್ ಪ್ಲಾನ್ಗೆ ಅಲ್ವಾ. ಇವಾಗ ಅದರಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಯಾವ ಯಾವ ಬೆನಿಫಿಟ್ಸ್ ಇರುತ್ತೆ ಅಂತಂದರೆ ಕರೆ ಮಾಡಬಹುದು, ನಾವು ಕಾಲ್ ಮಾಡಬಹುದು, ಮತ್ತು ಡೇಟಾ ಪ್ಯಾಕ್ ಕೂಡ ಇರುತ್ತೆ. ಡೇಟಾ ಕೂಡ ಇರೋ ಥರ ಡೇಟಾ ಯೂಸ್ ಮಾಡಿದಂಗೆ. ಆದರೆ ಪ್ರತಿಯೊಬ್ಬರು ಕೂಡ ಈ ಒಂದು ನೆಟ್ಟನ್ನು ಬಳಸ್ತಾರಾ? ಇಲ್ಲ ಅಲ್ವಾ. ಇವಾಗ ಹಿರಿಯರಾಗಿರಬಹುದು, ಅವರೆಲ್ಲ ಏನಕ್ಕೆ ಬಳಸ್ತಿರ್ತಾರೆ, ಜಸ್ಟ್ ಕಾಲ್ಗೋಸ್ಕರ, ಕಾಲಲ್ಲಿ ಮಾತಾಡಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಬಳಸ್ತಾ ಇರ್ತಾರೆ. ಮತ್ತು ಇವಾಗ ಎಷ್ಟೊಂದು ಜನ ಒಂದೇ ಫೋನ್ ಇರೋದಿಲ್ಲ, ಎಕ್ಸ್ಟ್ರಾ ಫೋನ್ ಅಂತ ಕೂಡ ಇಟ್ಕೊಂಡಿರ್ತಾರೆ. ಇನ್ನೂ ಕೆಲವೊಬ್ಬರು ಜನ ಒಂದೇ ಸಿಮ್ ಅಂತ ಇಟ್ಕೊಂಡಿರೋದಿಲ್ಲ, 2 ಸಿಮ್ ಇರುತ್ತೆ ಅಲ್ವಾ. ಆದರೆ ಒಂದು ಸಿಮ್ಗೆ ಓಕೆ, ನಾವು ನೆಟ್ಟಿರುವಂತಹ ರೀಚಾರ್ಜ್ ಪ್ಯಾಕನ್ನು ನಾವು ಮಾಡಿಸ್ಕೊಬೋದು, ರೀಚಾರ್ಜ್ ಪ್ಲಾನ್ ಇರೋವಂಥದ್ದು. ಆದರೆ ಇವಾಗ ಏನು ಮಾಡಿದ್ದಾರೆ, ಜಿಯೋ ಆಗಿರಬಹುದು, ಏರ್ಟೆಲ್ ಅವರು ಆಗಿರಬಹುದು, ನಮಗೆ ಕರೆಯ ಅವಶ್ಯಕತೆ ಇರುತ್ತೆ ಅಷ್ಟೇ, ಆದರೆ ನೆಟ್ ಅವಶ್ಯಕತೆ ಇರೋದಿಲ್ಲ. ಆದರೆ ಅವರು ಕೊಡುವಂತಹ ರೀಚಾರ್ಜ್ ಪ್ಲಾನಲ್ಲಿ ಏನಿರುತ್ತೆ, ಒಂದು ಪ್ಯಾಕಲ್ಲಿ ಈ ಒಂದು ನೆಟ್ಟನ್ನು ಬಳಸೋದಕ್ಕೂ ಕೂಡ ಇರುತ್ತೆ, ನೆಟ್ ಕೂಡ ಕೊಟ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಇವಾಗ ನೋಡಬಹುದು 250-300 ರೂಪಾಯಿ ಈ ಥರ ಜಾಸ್ತಿನೇ ಇರುತ್ತೆ. ಯಾಕೆ ಅಂತ ಅಂದರೆ ಅವರು ಕೂಡ ದುಡ್ಡು ಮಾಡ್ಕೊಳ್ಬೇಕು ಅಲ್ವಾ. ಹೆಂಗಿದ್ರು ರೀಚಾರ್ಜ್ ಮಾಡಿಸ್ಕೊಳ್ತಾರೆ ಇವರು, ಅದಕ್ಕೆ ಎಕ್ಸ್ಟ್ರಾ ಹಾಕ್ಬಿಡೋಣ, ಒಬ್ಬರಿಂದ ಇಷ್ಟಿಷ್ಟು ಜಾಸ್ತಿ ಅಂತ ಆದರೂ ಕೂಡ ಕಂಪ್ನಿಗೆ ತುಂಬಾ ಪ್ರಾಫಿಟ್ ಆಗುತ್ತೆ ಅಲ್ವಾ. ಆ ಒಂದು ಉದ್ದೇಶದಿಂದ ಇನ್ಕ್ಲೂಡ್ ಮಾಡಿಬಿಟ್ಟಿರ್ತಾರೆ. ಹೇಳೋರಿಲ್ಲ ಕೇಳೋರಿಲ್ಲ, ಏನು ಹಿಂಗಿದ್ರು ಹಾಕ್ಸ್ತಾರೆ ಜನ ಅಂತ. ಹೋಗ್ಲಿ, ಇವಾಗೇನು ನಮಗೇನು ಕರೆ ಮಾಡೋದಕ್ಕೆ ಬೇಡ, ಇಂದನೇ ಕರೆ ಬರುತ್ತೆ, ಮಾತಾಡೋಣ ಅಂತಂದರೂ ಕೂಡ ಅಕಸ್ಮಾತ್ ಏನಾದರೂ ಕರೆನ್ಸಿ ಖಾಲಿ ಆಯಿತು, ರೀಚಾರ್ಜ್ ಖಾಲಿ ಆಯಿತು, ರೀಚಾರ್ಜ್ ಮಾಡಿಸಿಲ್ಲ ಅಂತಂದರೆ ಏನಾಗುತ್ತೆ, ಇನ್ಕಮಿಂಗ್ ಕಾಲ್ಸ್ ಕೂಡ ಕಟ್ ಆಗುತ್ತೆ, ಇನ್ಕಮಿಂಗ್ ಕಾಲ್ಸ್ ಕೂಡ ಬರೋದಿಲ್ಲ, ಅತ್ತಿಂದ ಕರೆ ಕೂಡ ಬರೋದಿಲ್ಲ. ಸೊ ಹಿಂಗೆ ಇರುವಾಗ ಏನು ಮಾಡ್ತಾರೆ, ನಾವು ರೀಚಾರ್ಜ್ ಮಾಡಿಸ್ಲೇಬೇಕಾಗಿ ಇರುತ್ತೆ. ಅದನ್ನೇ ಅಡ್ವಾಂಟೇಜ್ ತಗೊಂಡು ಅವರು ನಮಗೆ ಅವಶ್ಯಕತೆ ಇಲ್ದಲೇ ಇದ್ದರೂ ಕೂಡ ನೆಟ್ಟನ್ನು ಇನ್ಕ್ಲೂಡ್ ಮಾಡಿರೋ ಅಂಥದ್ದು. ಹಾಗಾಗಿ ಇವಾಗ ನೋಡಿ, ಸ್ಕ್ರೀನ್ ಟಚ್ ಮೊಬೈಲ್ ಯೂಸ್ ಮಾಡ್ತಿದ್ರೂ ಕೂಡ, ನೆಟ್ ಇದ್ರೂ ಕೂಡ ದೊಡ್ಡವ್ರು ಏನು ಮಾಡ್ತಿರ್ತಾರೆ ಅಲ್ವಾ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ವಾಟ್ಸಪ್ ಆಗಿರಲಿ ಅಥವಾ ಫೇಸ್ಬುಕ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ಈ ಥರ ಬಳಸ್ತಾ ಇರ್ತಾರೆ. ಆದರೆ ಹಿರಿಯರೆಲ್ಲ ಜಾಸ್ತಿ ಬಳಸುವಂಥದ್ದು ಏನನ್ನ ಹೇಳಿ, ಬಳಸುವಂಥದ್ದು ಕೀಪ್ಯಾಡ್ ಮೊಬೈಲ್ನ. ಬಟ್
ಬಟನ್ ಮೊಬೈಲ್ ನೋಕಿಯೋ ಆಗಿರ್ಬೋದು ಅಥವಾ ಸ್ಯಾಮ್ಸಂಗ್ ಆಗಿರ್ಬೋದು, ಈ ಥರ ಬಟನ್ ಮೊಬೈಲ್ಸನ್ನು ಬಳಸ್ತಾ ಇರ್ತಾರೆ. ಅದರಲ್ಲಿ ಏನು ನೆಟ್ಟದಂತೂ ಇನ್ಕ್ಲೂಡ್ ಆಗಿರುತ್ತೆ, ಆದರೆ ಅದರಲ್ಲಿ ಏನಾದರೂ ಬರುತ್ತಾ, ಓಪನ್ ಮಾಡಿ ನೋಡೋದಕ್ಕಾಗುತ್ತಾ, ನೋಡೋದಕ್ಕಾಗೋದಿಲ್ಲ. ಅದರಲ್ಲಿ ಸೋಷಿಯಲ್ ಮೀಡಿಯಾ ಅವು ಇವು ಏನು ಕೂಡ ಬರೋದಿಲ್ಲ, ಸುಮ್ಮನೆ ವೇಸ್ಟ್. ಟೆಲಿಕಾಂ ಕಂಪ್ನಿಗಳು ಮಾತ್ರ ಏನು ಮಾಡ್ತಾ ಇದ್ದಾವೆ, ದುಡ್ಡನ್ನು ಮಾಡ್ತಾ ಇರೋ ಅಂಥದ್ದು. ಹಾಗಾಗಿ ಸರ್ಕಾರ ಏನು ತೀರ್ಮಾನ ಕೈಗೊಂಡಿದೆ ಅಂತಂದರೆ, ಇವಾಗ ಅವಶ್ಯಕತೆ ಇಲ್ಲ ಅಲ್ವಾ, ಆ ಥರದವರಿಗೆ ಒನ್ಲಿ ಕಾಲ್ ಇರೋ ರೀತಿಯಾಗಿ ಒಂದು ರೀಚಾರ್ಜ್ ಪ್ಯಾಕನ್ನು ಬಿಡುಗಡೆ ಮಾಡಿ ಅಂತ ಹೇಳ್ತಿರೋ ಅಂಥದ್ದು. ಈ ಒಂದು ಹೊಸ ವರ್ಷ ಏನಿದೆ ಅಲ್ವಾ 2025ರಲ್ಲಿ ಆಲ್ರೆಡಿ ಗುಡ್ ನ್ಯೂಸ್ ಕೊಟ್ಟಿರೋ ಅಂಥದ್ದು. ಈ ಥರ ಮಾಡಬೇಕು ಅಂತ ಆರ್ಡರ್ ಮಾಡಿರೋ ಅಂಥದ್ದು. ಸಿಮ್ ಕಾರ್ಡ್ ಕಂಪನಿಗಳು ಏನಿದಾವೆ ಅಲ್ವಾ, ಅದು ಕೂಡ ಜಾಸ್ತಿ ಯೂಸ್ ಮಾಡುವಂತಹ ಜಿಯೋ ಆಗಿರ್ಬೋದು, ಏರ್ಟೆಲ್, ಎಲ್ಲರೂ ಕೂಡ ಸರ್ಕಾರನೇ ಆದೇಶ ಮಾಡಿರುವುದರಿಂದ ಒನ್ಲಿ ಈ ಒಂದು ಕಾಲ್ಗೆ ಏನು ಬೇಕಾಗುತ್ತೆ, ಒಂದು ಕರೆ ಮಾಡೋದಕ್ಕೆ ಏನು ಬೇಕಾಗುತ್ತೆ, ಆ ಥರ ಪ್ಯಾಕ್ ಕೂಡ ಬಿಡುಗಡೆ ಮಾಡ್ತಾರೆ, ಮಾಡಬೇಕು ಅಂತ ಕೂಡ ಹೇಳಿರೋ ಅಂಥದ್ದು. ಆಲ್ರೆಡಿ ನಮ್ಗೆ ಗುಡ್ ನ್ಯೂಸ್ ಸಿಕ್ಕಿರೋದ್ರಿಂದ ಇನ್ನೇನು ಎಷ್ಟು ರೂಪಾಯಿಗೆ ಇರುತ್ತೆ ಅದು ಅನ್ನೋ ಅಂಥದ್ದನ್ನು ಕೂಡ ಬಿಡುಗಡೆ ಮಾಡ್ತಾರೆ ಅಲ್ವಾ. ಆವಾಗ ನಾನು ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ಎಷ್ಟೊಂದು ಜನ ಒಂದು ಮನೆಯಲ್ಲಿ ಹೆಂಗಿರುತ್ತೆ ಅಂತಂದರೆ 4-5 ಫೋನ್ ಈ ಥರ ಇರುತ್ತೆ. ಎಲ್ಲದಕ್ಕೂ ಕೂಡ ಎಷ್ಟೊಂದು ಹಾಕಬೇಕು ಅಂತ ಅಂದರು ದುಡಿ ಮೇಲೆ ನಾವು ರೀಚಾರ್ಜ್ ಮಾಡಿಸ್ಬೇಕು ಅಂತ ಇಷ್ಟು ಇಡಬೇಕಾಗುತ್ತೆ, ತುಂಬಾ ಕಷ್ಟ ಆಗಿರುತ್ತೆ. ಅದಕ್ಕೋಸ್ಕರ ಸರ್ಕಾರನೇ ಇವಾಗ ಒಳ್ಳೆಯ ತೀರ್ಮಾನಕ್ಕೆ ಬಂದಿರೋ ಅಂಥದ್ದು. ಆದಷ್ಟು ಬೇಗ ಜಿಯೋ ಕಂಪ್ನಿ ಆಗಿರ್ಬೋದು, ಏರ್ಟೆಲ್ ಅವರಾಗಿರಬಹುದು, ಚೆನ್ನಾಗಿರುವಂತಹ ಕರೆಯನ್ನು ಹೊಂದಿರುವಂತಹ ಪ್ಯಾಕನ್ನು ಬಿಡುಗಡೆ ಮಾಡ್ತಾರೆ. ಆವಾಗ ಮಾಡಿದ ತಕ್ಷಣ ನಾನು ಹೇಳ್ತೀನಿ, ಇದೇ ಜನವರಿಲಿ ಮಾಡಬಹುದು, ಇಲ್ಲಾಂದರೆ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು ಅಷ್ಟೇ ಬಿಟ್ಟರೆ ಒಟ್ಟಿನಲ್ಲಿ ಮಾಡೇ ಮಾಡ್ತಾರೆ. ಆವಾಗ ನಾನು ತಿಳಿಸ್ಕೊಡ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಕಂಟಿನ್ಯೂಯಸ್ ಆಗಿ ಅಪ್ಡೇಟ್ಸ್ಗಳು ಸಿಗ್ತವೆ. ಥ್ಯಾಂಕ್ ಯು.